ಸ್ನೇಹಿತರೆ ನಮಸ್ಕಾರ. ಕಿಶೋರ್ ರಾಚಯ್ಯ, ಎಂಪವರ್ ಟಾಕಿಂದ. ಟ್ಯಾಲೆಂಟ್ ಇಸ್ ಜಸ್ಟ್ ನಾಟ್ ಎನಫ್, ಇಟ್ಸ್ ಆಲ್ ಅಬೌಟ್ ವಾಟ್ ಯು ಡೂ ವಿತ್ ಇಟ್. ನಮ್ಮಲ್ಲಿರೋ ಸ್ಕಿಲ್ಲನ್ನು ಬರೀ ಕಲ್ತಿದ್ರೆ ಸಾಲದು, ಅದನ್ನು ಹೇಗೆ ಬಳಸಬೇಕು ಅನ್ನೋದು ಗೊತ್ತಿದ್ರೆ ಅದ್ಭುತವಾಗಿರುತ್ತೆ ನಮ್ಮ ಜೀವನ ಅನ್ನೋದ್ರ ಬಗ್ಗೆ. ಇದೊಂದು ಸಣ್ಣ ಅದ್ಭುತವಾದಂಥ ಒಂದು ಕತೆ. ಒಂದು ಸಣ್ಣ ಕುಟುಂಬ, ಅಪ್ಪ ಮಗ, ಅಮ್ಮ ಇಲ್ಲ, ಹೆಂಡತಿ ಗರ್ಭಿಣಿ, ಸ್ವಲ್ಪ ಬಡತನದಲ್ಲಿ ಮುಳುಗಿರ್ತಾರೆ. ಗಂಡನಿಗೆ ಕೆಲಸ ಬೇರೆ ಹೋಗ್ಬಿಟ್ಟಿರುತ್ತೆ, ಜೀವನ ನಡೆಸೋದೇ ಕಷ್ಟ ಆಗಿರುತ್ತೆ. ಅಂಥ ಕ್ಷಣದಲ್ಲಿ ಗಂಡನಿಗೊಂದು ಆಫರ್ ಬರುತ್ತೆ, ಹೊರದೇಶದಲ್ಲಿ ಕೆಲಸ. ಆದರೆ 20 ವರ್ಷದ ಕಾಂಟ್ರಾಕ್ಟ್. ತನ್ನ ಹೆಂಡತಿಯನ್ನು ಕೇಳ್ತಾನೆ, ತುಂಬು ಗರ್ಭಿಣಿ, ಹೋಗಿ ಬರಲ್ಲ, 20 ವರ್ಷ ಬರೋಕ್ಕಾಗಲ್ಲ, ಆದರೆ ಖಂಡಿತವಾಗಿಯೂ ಕೆಲಸ ಮಾಡಿ ದುಡ್ದು ವಾಪಸ್ ಬರ್ತೀನಿ ಅಂತ ಹೇಳ್ತಾನೆ. ಸರಿ ಹೆಂಡತಿ, ಸರಿ ಹೋಗಿ ಬನ್ನಿ ಅಂತ ಹೇಳ್ತಾಳೆ. ಸರಿ ಕಾಂಟ್ರಾಕ್ಟ್ ಸೈನ್ ಮಾಡ್ತಾನೆ, ಕೊನೆಯದಾಗಿ ಮುಖ ನೋಡ್ಕೊಂಡು ಹೊರಡ್ತಾನೆ. 20 ವರ್ಷ ದುಡಿತಾನೆ, ಅದ್ಭುತವಾದಂತಹ ಕೆಲಸವನ್ನು ಮಾಡ್ತಾನೆ, ಒಳ್ಳೆ ಹೆಸರನ್ನ ಸಂಪಾದನೆ ಮಾಡ್ತಾನೆ, ಸಾಕಷ್ಟು ಹಣ ಕೂಡ ಸಂಪಾದನೆ ಮಾಡ್ತಾನೆ. ಇವರಿಬ್ಬರ ಮಾತುಕತೆ ಲೆಟ್ರಲ್ಲಿ ನಡೀತಾ ಇರುತ್ತೆ. ಇದು ಇವತ್ತಿನ ಕತೆ ಅಲ್ಲ, ಅಂದಿನ ಕತೆ. ಅವಾಗೆಲ್ಲ ಲೆಟರ್ ಬರೀತಾ ಇದ್ರಲ್ಲ, ಆ ಥರ. ಸೊ ಲೆಟರ್ ಮೂಲಕ ಇವರಿಬ್ಬರ ಕಮ್ಯುನಿಕೇಷನ್ ನಡೀತಾ ಇರುತ್ತೆ. ಹೆಣ್ಮಗು ಆಯಿತು ಅಂತ ಹೇಳಿರ್ತಾಳೆ, ಅವನಿಗೂ ನೋಡಬೇಕು ಅನ್ನೋ ಆಸೆ ಇರುತ್ತೆ. 20 ವರ್ಷದ ಕಾಂಟ್ರಾಕ್ಟ್ ಎಷ್ಟು ಬೇಗ ಮುಗಿಯುತ್ತೋ ಅಂತ ವೆಯ್ಟ್ ಮಾಡ್ತಾ ಇರ್ತಾನೆ. ಮುಗಿದ ತಕ್ಷಣ ಹೊರಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಸರಿ ಬರ್ತಾ ಇರ್ತಾನೆ, ಅವಾಗೆಲ್ಲ ವಿಮಾನ ಇಲ್ಲ, ಹಡಗಿನ ಮೂಲಕ ಬರ್ತಾ ಇರ್ತಾರೆ. ಬರುವಾಗ ಒಬ್ಬ ವ್ಯಕ್ತಿಯ ಪರಿಚಯ ಆಗುತ್ತೆ. ಅವನು ಕನ್ನಡದಲ್ಲಿ ಮಾತಾಡ್ತಾ ಇರ್ತಾನೆ. ಇವನಿಗೂ ಕನ್ನಡದಲ್ಲಿ ಮಾತಾಡ್ತಿದ್ದನ್ನ ಕೇಳಿ, ಓ ನಮ್ಮವ್ರು ಯಾರು ಇದ್ದಾರೆ ಅಂತ ಹೇಳಿ ಹೋಗಿ ಅವನ ಹತ್ರ ಮಾತಾಡ್ತಾನೆ. ಸರಿ ನೀವೇನು ಮಾಡ್ತೀರಾ ಅಂತ ಕೇಳ್ತಾನೆ, ಪರಿಚಯ ಮಾಡ್ಕೋತಾನೆ. ಆಗ ಹೇಳ್ತಾನೆ, ನಾನು ಒಬ್ಬ ವಿದ್ವಾಂಸ, ನಾನು ಇನ್ನೊಬ್ಬರ ಜೀವನ ಚೆನ್ನಾಗಾಗಬೇಕು ಅಂತ ಏನೆಲ್ಲ ಐಡಿಯಾಗಳು ಕೊಡ್ಬೋದೋ ಅದೇ ನನ್ನ ಕೆಲಸ ಅಂತ ಹೇಳ್ತಾನೆ. ಇವನಿಗೂ ತುಂಬ ಖುಷಿ ಆಗುತ್ತೆ. ಆಗ ಅವನು ಹೇಳ್ತಾನೆ, ಆದರೆ ಪ್ರಾಬ್ಲಮ್ ಏನು ಅಂದರೆ ನನ್ನ ಹತ್ರ ಯಾರೂ ಐಡಿಯಾಸ್ಗಳನ್ನ ತಗೋತಾನೆ ಇಲ್ಲ. ಯಾಕೆಂದರೆ ಒಂದು ಐಡಿಯಾಗೆ ನಾನು 1,000 ರೂಪಾಯಿ ಚಾರ್ಜ್ ಮಾಡ್ತೀನಿ ಅಂತ. ಸ್ನೇಹಿತರೆ, ಅವತ್ತಿನ ಕಾಲದಲ್ಲಿ 1,000 ರೂಪಾಯಿ ತುಂಬ ಜಾಸ್ತಿ ಅಂತ ನೀವು ಅಂದ್ಕೊಳ್ಳಿ. ಇವನಿಗೂ 1,000 ಜಾಸ್ತಿ ಅಂತ ಅನ್ಸುತ್ತೆ. ಬಟ್ ಆದ್ರೂ ಯಾರೋ ಒಬ್ಬ ಕೇಳ್ತಾ ಇದ್ದಾನೆ ಅಂತ ಹೇಳಿ ಅಪ್ರಿಷಿಯೇಟ್ ಮಾಡೋಕ್ಕೋಸ್ಕರ, ಆಯಿತು ನಾನೇನ ಹತ್ರ ಒಂದು ಐಡಿಯಾ ತಗೋತೀನಿ, ನಿನಗೆ 1,000 ರೂಪಾಯಿನ ಕೊಡ್ತೀನಿ ಅಂತ ಹೇಳ್ತಾನೆ. ಸರಿ ಅವನಿಗೂ ಖುಷಿ ಆಗುತ್ತೆ. 1,000 ರೂಪಾಯಿ ಇಟ್ಬಿಟ್ಟು, ಏನು ಒಳ್ಳೆ ಐಡಿಯಾ ಅಂತ ಹೇಳ್ತಾನೆ. ಅವನು ಹೇಳ್ತಾನೆ, ಎಂಥ ಕಷ್ಟದಲ್ಲೂ ಕೂಡ, ಯಾವುದಾದ್ರೂ ಒಂದು ಸಂಕಟದಲ್ಲಿ ಸಿಗಾಕೊಂಡಿದ್ರೆ ಏನೇ ಒಂದು ಕೆಲಸ ಮಾಡುವುದಕ್ಕಿಂತ ಮುಂಚೆ 2 ಸಲ ಯೋಚನೆ ಮಾಡಿ ನಂತರ ಕೆಲಸ ಮಾಡು ಅಂತ ಹೇಳ್ತಾನೆ. ಇವನಿಗೆ ಆಲ್ರೆಡಿ ಈ ಥರದ ಐಡಿಯಾಗಳಿರುತ್ತೆ, ಆದರೂ ಕೂಡ ಅವನ್ನ ಡಿಸಪಾಯಿಂಟ್ ಮಾಡಬಾರ್ದು ಅಂತ ಹೇಳಿ 1,000 ಕೊಟ್ಟಿದ್ದನ್ನು ಥ್ಯಾಂಕ್ ಯು, ಒಳ್ಳೇದಾಗಲಿ ನಿಮಗೆ ಅಂತ ಹೇಳಿ ಹೊರಡ್ತಾನೆ. ತನ್ನ ಊರಿಗೆ ತಲುಪ್ತಾನೆ. ಮಧ್ಯರಾತ್ರಿ ಆಗಿರುತ್ತೆ. ಸರಿ ಸರ್ಪ್ರೈಸ್ ಮಾಡೋಣ ಅಂತ ಹೇಳಿ ಮನೆ ಹಿಂದ್ಗಡೆ ಬಾಗಿಲಿಂದ ಒಳಗೆ ಬಂದು ಹೆಂಡತಿ ಕೊಠಡಿ ಒಳಗಡೆ ಹೋಗ್ತಾನೆ. ಅಲ್ಲಿ ನೋಡ್ತಾನೆ, ಹೆಂಡತಿ ಪಕ್ಕ ಒಬ್ಬ ಹುಡುಗ ಮಲಗಿದ್ದಾನೆ. ಇವನಿಗೆ ಸಖತ್ ಕೋಪ ಬಂದ್ಬಿಡುತ್ತೆ. ಹೊರಗಡೆಯಿಂದ ಯಾವ್ದಾರ ಒಂದು ಕೈ ಸಿಕ್ಕಿದ್ದನ್ನ ಹೊಡೆದವಳನ್ನ ಸಾಯಿಸೋಣ ಅಂತ ಹೇಳಿ ಆಚೆ ಬರ್ತಾನೆ. ಇನ್ನೇನು ಹೋಗ್ಬೇಕು, ತಕ್ಷಣ ಅವನಿಗೆ ಈ 1,000 ರೂಪಾಯಿ ಕೊಟ್ಟು ಕಲಿತ ಒಂದು ವಿದ್ಯೆ ನೆನಪಾಗುತ್ತೆ. ಯಾವುದೇ ಕೆಲಸ ಮಾಡುವಕ್ಕಿಂತ ಮುಂಚೆ 2 ಸಲ ಯೋಚನೆ ಮಾಡು ಅಂತ. ಯೋಚನೆ ಮಾಡ್ತಾ ನಿಂತಿರ್ತಾನೆ. ಆಗ ಅವನ ಕಾಲು ಬಾಗಿಲಿಗೆ ತಾಕಿ ಶಬ್ದ ಆಗುತ್ತೆ. ತಕ್ಷಣ ಹೆಂಡತಿ ಗಾಬರಿಯಾಗಿದ್ದು ಕೂತ್ಕೋತಾಳೆ. ಗಂಡ ಎದುರು ನಿಂತಿರೋದನ್ನ ನೋಡಿ ಖುಷಿಯಾಗಿ ತನ್ನ ಮಗಳನ್ನ ಎಬ್ಬಿಸ್ತಾಳೆ. ಎದೇಳು ಅಂತ. ಗಂಡ ಯಾರಿದು ಅಂತ ಕೇಳ್ತಾನೆ. ಆಗ ಹೆಂಡತಿ ಹೇಳ್ತಾಳೆ, ಒಂಟಿ ಹೆಂಗಸು ಸಮಾಜದಲ್ಲಿ ಬದುಕೋದು ತುಂಬ ಕಷ್ಟ, ಹಾಗಾಗಿ ನಮ್ಮ ಮಗಳನ್ನ ಮಗನ ರೀತಿ ಬೆಳೆಸಿದ್ದೀನಿ, ಇವಳು ನಿನ್ನ ಮಗಳು ಅಂತ ಹೇಳಿ ಪರಿಚಯ ಮಾಡ್ಕೋತಾಳೆ. ನನಗೆ 2 ನಿಮಿಷ 1,000 ಇನ್ವೆಸ್ಟ್ ಮಾಡಿ ಕಲಿತಂಥ ವಿದ್ಯೆ ತನ್ನ ಜೀವನವನ್ನೇ ಬದಲಾಯಿಸ್ತು ಅನ್ನೋ ಒಂದು ಪಾಠನ ಹೇಳುತ್ತೆ. ಸ್ನೇಹಿತರೆ, ಸಾಕಷ್ಟು ಬಾರಿ ಸಾಕಷ್ಟು ರೀತಿ ಪ್ರಾಬ್ಲಮ್ಗಳು ಬರ್ತಾ ಇರುತ್ತೆ. ನಾವು 2 ನಿಮಿಷ ಯೋಚನೆ ಮಾಡಿ ಸರಿಯಾದ ನಿರ್ಧಾರಗಳನ್ನು ತಗೊಂಡ್ರೆ ಈ ಥರದ ಅನಾಹುತಗಳನ್ನು ತಪ್ಪಿಸ್ಬೋದು. ಮತ್ತೊಂದು ಕಥೆಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಕಿಶೋರ್ ರಾಚಯ್ಯ, ಎಂಪವರ್ ಟಾಕಿಂದ. ನಮಸ್ಕಾರ.